ಸರ್ ನಾವೇನು ಇದು ರೆಗ್ಯುಲರ್ ಮಠದ ಭಕ್ತರು ಇಲ್ಲಿಯರೇ. ನಮ್ಗೆ ವಿಶೇಷ ಏನಲ್ಲ, ಪ್ರತಿ ವರ್ಷ ಪ್ರತಿ ಸಂದರ್ಭದಲ್ಲೂ ಸಹ ಮಠದ ಸಮಾರಂಭಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀವಿ. ಈ ಮಠ ದಿನೇ ಸೊ ವೈಜ್ಞಾನಿಕವಾಗಿ ಟೆಕ್ನಾಲಜಿ ಇದ್ರ ಮೂಲಕ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯಂತ ಮೈಸೂರು, ಬೆಂಗಳೂರು, ಇಲ್ಲಿ 3-4 ಜಿಲ್ಲೆಗೆ ಹೊಸ ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲು, ವಿದ್ಯಾರ್ಥಿಗಳಿಗೆ ಅನೇಕ ಶಿಕ್ಷಣದಲ್ಲಿ ಎಲ್ಲ ಥರದ ಅವಕಾಶಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ ಅಗ್ರಿಕಲ್ಚರ್ ಕಾಲೇಜನ್ನು ಮೈಸೂರಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಜೊತೆಗೆ ಈ ಒಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆಯಲ್ಲ, ಅದರ ಬಗ್ಗೆ ಸ್ವಾಮೀಜಿಯವರು ಹೆಚ್ಚು ಗಮನ ಹರಿಸಿದ್ದಾರೆ. ಇದು ಭಾಳ ಮುಂದಿನ ಜನ್ರೇಷನ್ಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಅವರ 12ನೇ ಪಟ್ಟಾಭಿಷೇಕನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆನೇ ಅವರು ಕನ್ವರ್ಟ್ ಮಾಡಿ, ಹೇಗೆ ರಾಧಾಕೃಷ್ಣ ಸರ್ವಪಲ್ಲಿ ಅವರು ಟೀಚರ್ಸ್ ಡೇ ಅಂತ ಮಾಡಿದ್ರು, ಹಂಗೆ ಇವರು ನಮ್ಮ ಪಟ್ಟಾಭಿಷೇಕ ಮಾಡ್ಕೊಳ್ಳೋದ್ಕಿಂತ ಜ್ಞಾನ ವಿಜ್ಞಾನ ತಂತ್ರಜ್ಞಾನ ಸಮಾವೇಶ ಅಂತೇಳಿ ಮಾಡಬೇಕು ಅಂತ ಏನು ಮಾಡ್ಕೊಂಡ್ರೆ ಅದೊಂದು ಒಳ್ಳೆಯ ಕಾರ್ಯಕ್ರಮ. ಸೊ ಹಾಗಾಗಿ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಸಹ ಅತ್ಯಂತ ಉತ್ತಮವಾದಂಥ ಸೇವೆ ಸಾಧಕರಿಗೆ ಗುರ್ತು ಕೊಡಿಸ್ತಾ ಇದ್ದಾರೆ. ಹೇಳ್ದಂಗೆ ಲಾಸ್ಟ್ ಟೈಮ್ ಸೋಮಶೇಖರ್ ಸೈನ್ಸಿಸ್ಟ್ ಮುಖ್ಯಸ್ಥರು ಕೊಟ್ಟಿದ್ರು, ನಾಳೆ ಕೊಡ್ತಾ ಇರೋದು ಒಬ್ಬರು ಭಾಳ ರಾಷ್ಟ್ರ ವ್ಯಾಪ್ತಿನಲ್ಲಿ ಒಳ್ಳೆಯ ಸ್ವಾಮೀಜಿಯವರಿಗೆ ಸಾಧನೆ ಜ್ಞಾನವನ್ನು ಬೆಳೆಸ್ಕೊಂಡಿರ್ತಕ್ಕಂಥವ್ರು ಕೊಡ್ತಾರೆ. ಹೀಗಾಗಿ ಒಳ್ಳೊಳ್ಳೆ ಕೆಲಸವನ್ನು ನಿರ್ಮಲ ಸ್ವಾಮೀಜಿಯವರು ಸೊ ಬರೀ ಧಾರ್ಮಿಕ ವ್ಯವಸ್ಥೆಗೆ ಅಷ್ಟೇ ಸೀಮಿತ ಆಗಿಲ್ಲ. ಸೊ ಓವರಾಲ್ ಇವತ್ತಿನ ಪ್ರಪಂಚದ ರಾಜ್ಯದ ಕಾಂಪಿಟೇಷನ್ಗೆ ಏನೆಲ್ಲ ಜನರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಯುವಕರಿಗೆ ತಿಳಿಸ್ಲಿಕ್ಕೆ ಸಾಧ್ಯನೋ ಅದೆಲ್ಲ ಮಾಡ್ತಾರೆ. ಹಾಗಾಗಿ ಖುಷಿ ಆಗುತ್ತೆ. ಕೇವಲ ಸ್ವಾಮೀಜಿಗಳಿಗೆ ಸೈನ್ಸ್ ಅನ್ನೋದು ತುಂಬಾ ಇಷ್ಟ. ಯಾಕಂದ್ರೆ ಸ್ಟೇಜ್ ಮೇಲೆ ಹೇಳ್ತಾ ಇದ್ರು, ಅವರು ಒಂದು ಸಿದ್ಧಗಂಗಾ ಶ್ರೀಗಳು ಸಹ ಹೇಳ್ತಾ ಇದ್ರು ಒಂದಷ್ಟು ವಿಚಾರಗಳನ್ನ ಮುಂದಿನ ದಿನಗಳಲ್ಲಿ ಜನ ಹೋಗ್ತಾರೆ ಹಂಗೆ ಹೀಗೆ ಅಂತ. ಸೊ ನೀವು ಕೃಷಿ ಸಚಿವರಾಗಿರೋದ್ರಿಂದ ನಿಮ್ಮ ಕಡೆಯಿಂದ ಬೇಡಿಕೆಗಳೇನಾದ್ರು ಮುಂದಿನ ದಿನಗಳಲ್ಲಿ ಮಾಡಬೇಕು? ಏನು ಬೇಡಿಕೆ ಏನಿಲ್ಲ, ಆ ಸಂದರ್ಭಗಳೇನಾದ್ರು ಬಂದಾಗ ಇಬ್ಬರೂ ನಾವೇನು ತಿಂಗಳಿಗೆ 10 ಸರಿ ಸಿಗ್ತಿರ್ತೀವಿ, ಏನಾದ್ರು ಮ್ಯೂಚುವಲ್ ಡಿಸ್ಕಸ್ ಮಾಡ್ತೀವಿ. ಅವ್ರ ಕೈಯಲ್ಲಿ ಮಾಡೋಕ್ಕಾಗದು ಮಾಡ್ತಾರೆ, ನಮ್ಮ ಕೈಯಲ್ಲಿ ಸರ್ಕಾರದಿಂದ ಮಾಡೋಕ್ಕಾಗದು ನಾವು ಮಾಡ್ತೀವಿ. ಸೊ ಹಾಗಾಗಿ ಇದೇನು ವಿಶೇಷವಾಗಿ ಅಪರೂಪಕ್ಕೆ ಭೇಟಿ ಆಗುವಂಥದ್ದು ಇದ್ದರೆ ಸೊ ಎಲ್ಲ ನೋಟ್ ಮಾಡ್ಕೊಂಡು ಹೇಳ್ಬೋದು, ಆ ಥರದ್ದೇನಿಲ್ಲ. ಸೊ ದಿನನಿತ್ಯ ನಮ್ಮ ಫೋನ್ನಲ್ಲೋ ಅಥವಾ ಭೇಟಿ ಮಾಡ್ತಕ್ಕಂಥದ್ದು ಕಾರ್ಯಕ್ರಮಗಳಿರ್ತದೆ. ಅವರು ಸಹ ಸೊ ನಾಡಿನ ಕೃಷಿ ಬಗ್ಗೆ ತುಂಬ ಫ್ಯೂಚರ್ ಇದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಬಜೆಟ್ನಲ್ಲಿ ಒಂದು ಇನ್ಕ್ಲೂಡ್ ಮಾಡಬೇಕು ಅಂತ. ಅದನ್ನು ಆಯಿತು ಅಂತ ತೊಗೊಂಡಿದ್ದೀನಿ. ಆ ಥರ ಅನೇಕ ವಿಚಾರದಲ್ಲಿ ಅವರು ಪಾಸಿಟಿವ್ ಆಗಿದ್ದಾರೆ. ನಾವು ಅವ್ರ ಜೊತೆ ಸ್ಪಂದಿಸಿ ಕೆಲಸ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಹೇಳಿದ ಐ ಆಮ್ ವೆರಿ ಹ್ಯಾಪಿ, ಇನಿ ಎಕ್ಸ್ಟ್ರೀಮ್ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.